ಇನ್ನು ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ಕೈದಿಗಳು ಎಸ್ಕೇಪ್ ಆದಂತಹ ಪ್ರಕರಣ 3 ಪೈಕಿ ಓರ್ವನನ್ನ ಬಂಧಿಸಲಾಗಿದೆ. ಇನ್ನಿಬ್ಬರು ಕೈದಿಗಳಿಗೆ ಶೋಧ ನಡೆಯುತ್ತಾ ಇದೆ. ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ಕೈದಿಗಳು ಎಸ್ಕೇಪ್ ಆಗಿದಂತಹ ಪ್ರಕರಣ ಇದು. ಸಂತೋಷ್ ಲಾಕ್ ಆಗಿದ್ದಾನೆ. ಮಸ್ತಾನ್ ಸಾಗರ್ಗೋಸ್ಕರ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಜೈಲಿನ ಕಾಂಪೌಂಡ್ ಜಿಗಿಬೇಕಾದ್ರೆ ಓರ್ವನ ಕಾಲಿಗೆ ಪೆಟ್ಟು ಬಿದ್ದಿತ್ತು. 3 ಜಿಲ್ಲೆಗಳ ಆಸ್ಪತ್ರೆಗಳಲ್ಲಿ ಮಾಹಿತಿ ಪಡಿತಾ ಇದೆ ಖಾಕಿ. ಬೀದರ್, ಕಲಬುರಗಿ, ಯಾದಗಿರಿಯ ಆಸ್ಪತ್ರೆಗಳಲ್ಲಿ ಶೋಧ ನಡೀತಾ ಇದೆ. ಬಲವಾದ ಪೆಟ್ಟು ಹಿನ್ನೆಲೆ ಆಸ್ಪತ್ರೆಗೆ ದಾಖಲಾಗಿರೋ ಸಾಧ್ಯತೆಗಳಿದೆ. ಹಾಗಾಗಿ ಆಸ್ಪತ್ರೆಗಳಲ್ಲೂ ಕೂಡ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಓರ್ವನನ್ನ ಬಂಧಿಸಲಾಗಿದೆ. ಓರ್ವ ಲಾಕ್ ಆಗಿದ್ದಾನೆ. ಸಂತೋಷ್ ಲಾಕ್ ಆಗಿದ್ದು ಮಸ್ತಾನ್ ಹಾಗೂ ಸಾಗರ್ಗಾಗಿ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಇನ್ನು ಓರ್ವ ಖೈದಿ ಸಂತೋಷನ್ನ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಯಾಕಪ್ಪ ಓಡೋದೆ, ಯಾಕೆ ಎಸ್ಕೇಪ್ ಆದೆ, ಏನು ಎತ್ತ ಅಂತ ಹೇಳಿ. ಬಂಧಿಸಿರುವ ಸಂತೋಷ್ನನ್ನ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಜೈಲಲ್ಲಿ ಒಳ್ಳೆ ಊಟ ಕೊಡ್ತಾ ಇರ್ಲಿಲ್ಲ, ಕಳಪೆ ಊಟ ಕೊಡ್ತಾ ಇದ್ರು. ದುಡ್ಡು ಕೊಟ್ಟವ್ರಿಗೆ ರುಚಿಯಾದ ಊಟ ಕೊಡ್ತಾ ಇದ್ರು, ದುಡ್ಡು ಕೊಡದೇ ಇರೋರಿಗೆ ಸರಿಯಾದ ಊಟ ಕೊಡ್ತಾ ಇರ್ಲಿಲ್ಲ. ಇದೇ ವಿಚಾರಕ್ಕೆ ಜೈಲಿಂದ ಎಸ್ಕೇಪ್ ಆದೆ ಅಂತ ಕೈದಿ ಹೇಳಿದಾನೆ. ಕ್ರಿಮಿನಲ್ಗಳಾಗ್ಲಿ ಯಾರಾದ್ರೂ ಆಗ್ಲಿ ಹೊಟ್ಟೆಗೆ ಊಟ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ದುಡ್ಡು ಕೊಟ್ಟವ್ರಿಗೆ ಒಳ್ಳೆ ಊಟ ಕೊಡ್ತಾ ಇದ್ರು, ದುಡ್ಡು ಕೊಡದೇ ಇರೋರಿಗೆ ಸರಿಯಾದ ಊಟ ಸಿಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ನಾನು ಜೈಲಿಂದ ಎಸ್ಕೇಪ್ ಆಗಿದ್ದೆ ಅಂತ ಬಂಧಿಸಿರುವಂತಹ ಕೈದಿ ಸಂತೋಷ್ ಮಾತಾಡಿದ್ದಾನೆ. ಇನ್ನು ಪರಾರಿಯಾಗೋ ಪ್ಲಾನ್ ಮಾಡಿ ಕೈ ಕೊಟ್ಟಿದ್ನ ಕೈದಿ ಮಸ್ತಾನ್. ಸಾಗರ್ ಮತ್ತು ಸಂತೋಷ್ ಒಂದು ಕಡೆ, ಪ್ರತ್ಯೇಕವಾಗಿ ಮಸ್ತಾನ್ ಎಸ್ಕೇಪ್ ಆಗಿದ್ದಾನೆ. ಪರಾರಿಯಾಗೋ ಪ್ಲಾನ್ ಮಾಡ್ಬಿಟ್ಟು ಕೈದಿ ಮಸ್ತಾನ್ ಕೈ ಕೊಟ್ಬಿಟ್ನ ಅಂತ. ಸಾಗರ್ ಮತ್ತು ಸಂತೋಷ್ ಒಂದು ಕಡೆ ಇದ್ರೆ ಈ ಮಸ್ತಾನ್ ಪ್ರತ್ಯೇಕವಾಗಿ ಎಸ್ಕೇಪ್ ಆಗಿದ್ದ. ಎಲ್ಲಿಗೆ ಹೋಗ್ಬೇಕು ಅಂತ ತೋಚದೆ ಬೀದರ್ಗೆ ತೆರಳಿದ್ದ ಸಂತೋಷ್. ಜೈಲಿನಿಂದ ಸಂತೋಷ್ ಮತ್ತು ಸಾಗರ್ ಮೊದಲು ಕಾಂಪೌಂಡ್ ಹಾರಿ ಎಸ್ಕೇಪ್ ಆಗ್ತಾರೆ. ಬಳಿಕ ಜೈಲಿನಿಂದ ಹಾರಿ ಕೈದಿ ಮಸ್ತಾನ್ ಪರಾರಿಯಾಗಿದ್ದಾನೆ. ಜೈಲಲ್ಲಿ ಸರಿಯಾಗಿ ಊಟ ಸಿಗ್ತಾ ಇರಲಿಲ್ಲ ಅಂತ ಜೈಲಿಂದ ಕೈದಿಗಳು 3 ಜನ ತಪ್ಪಿಸ್ಕೊಂಡಿದ್ರು. ಈಗ ಅದರಲ್ಲಿ ಒಬ್ಬನನ್ನ ಮತ್ತೆ ಅರೆಸ್ಟ್ ಮಾಡಿದ್ದಾರೆ. ಇನ್ನಿಬ್ರಿಗೋಸ್ಕರ ಹುಡುಕಾಟ ನಡೀತಾ ಇದೆ. ಅಲ್ಲಿ ಯಾರಾದರೂ ನಿಂತಾರೆ ಮುಂದೆ ಒಂದ್ ಕಡೆ ಜೈಲಿಂದ ಹೋಗ್ತಾ ಇರುವಂತಹ ಕೈದಿಗಳ CCTV ದೃಶ್ಯಗಳನ್ನ ನೀವು ಗಮನಿಸಬಹುದು. ಸಂತೋಷ್ ಮತ್ತು ಸಾಗರ್ ಒಟ್ಟಿಗೆ ತಪ್ಪಿಸ್ಕೊಳ್ತಾರೆ. ಅದಾದ್ಮೇಲೆ ಮಸ್ತಾನ್ ಎಸ್ಕೇಪ್ ಆಗಿರ್ತಾನೆ. ಈಗ ಸಂತೋಷ್ ಸಿಕ್ಕಾಕೊಂಡಿದ್ದಾನೆ. ಇನ್ನಿಬ್ರಿಗೋಸ್ಕರ ಹುಡುಕಾಟ ನಡೀತಾ ಇದೆ.